ಕಡತ ಬಾಕಿ ಉಳಿಸಿಕೊಂಡಂತಹ ಪೊಲೀಸರಿಗೆ ಶಿವಮೊಗ್ಗ ಎಸ್ಪಿ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ಅದು ಎಂಥ ಶಿಕ್ಷೆ ಅಂತೀರಿ? ಮೈದಾನಕ್ಕೆ ರೌಂಡ್ಸ್ ಹಾಕುವಂತಹ ಶಿಕ್ಷೆ. ಡಿಆರ್ ಮೈದಾನದಲ್ಲಿ ರೌಂಡ್ಸ್ ಹಾಕುವಂತಹ ಶಿಕ್ಷೆಯನ್ನ ನೀಡಿದ್ದಾರೆ ಶಿವಮೊಗ್ಗ ಎಸ್ಪಿ ಜಿಕೆ ಮಿಥುನ್ ಕುಮಾರ್. 4 ಠಾಣೆಯ ಪೊಲೀಸ್ ಸಿಬ್ಬಂದಿಗೆ ಕಡತ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಓಟದ ಶಿಕ್ಷೆಯನ್ನ ನೀಡಲಾಗಿದೆ. ಬಹಳ ಡಿಫರೆಂಟ್ ಆದಂತಹ ಶಿಕ್ಷೆಯನ್ನ ನೀಡಿದ್ದಾರೆ ಶಿವಮೊಗ್ಗ ಎಸ್ಪಿ. ಅವರು ಕೊಟ್ಟಂತಹ ಈ ಶಿಕ್ಷೆ ಸದ್ಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನಮಗೆ ಗೊತ್ತಿದೆ, ಪೊಲೀಸ್ ಇಲಾಖೆ ಬಹಳ ಶಿಸ್ತಿನ ಇಲಾಖೆ, ಎಲ್ಲ ಸಿಬ್ಬಂದಿ ಬಹಳ ಡಿಸಿಪ್ಲಿನ್ಡ್ ಆಗಿ ಕಾರ್ಯ ನಿರ್ವಹಿಸಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಎಸ್ಪಿಗಿರುತ್ತೆ. ಬಟ್ ಕಡತವನ್ನ ಬಾಕಿ ಉಳಿಸ್ಕೊಂಡ್ರು ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಓಟದ ಶಿಕ್ಷೆಯನ್ನ ನೀಡಲಾಗಿದೆ. ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದ್ಯಾವುದೋ ಬೆಳಗಿನ ಜಾವ ಎದ್ದು ಬಂದು ಠಾಣೆಯಲ್ಲಿ ಕರ್ತವ್ಯಕ್ಕೆ ಸೇರೋದಕ್ಕೂ ಮೊದಲು, ಕರ್ತವ್ಯ ಆರಂಭ ಮಾಡೋದಕ್ಕೂ ಮೊದಲು ವಾರ್ಮ್ ಅಪ್ ಮಾಡ್ತಾ ಇಲ್ಲ ಸಿಬ್ಬಂದಿ. ಇದು ಎಸ್ಪಿ ಕೊಟ್ಟಿರುವಂತಹ ಪನಿಷ್ಮೆಂಟ್. 4 ಠಾಣೆಯ ಪೊಲೀಸ್ ಸಿಬ್ಬಂದಿಗೆ ಈ ರೀತಿಯಾಗಿ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕಡತವನ್ನ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಡಿಆರ್ ಮೈದಾನದಲ್ಲಿ ರೌಂಡ್ಸ್ ಹಾಕುವಂತಹ ಶಿಕ್ಷೆಯನ್ನ ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಪೊಲೀಸ್ ಇಲಾಖೆ ಅಂದ್ರೆ ಬಹಳ ಡಿಸಿಪ್ಲಿನ್ಡ್ ಇಲಾಖೆ ಅನ್ನುವಂಥದ್ದು ನಮ್ಗೆ ಗೊತ್ತಿರೋ ವಿಚಾರ. ಬಟ್ ಕಡತ ಬಾಕಿ ಉಳಿಸ್ಕೊಂಡ್ರು ಅನ್ನುವಂತಹ ಕಾರಣಕ್ಕೆ ಇಂಥ ಪನಿಷ್ಮೆಂಟಾ ಅಂತ ಹೇಳಿ, ಎಷ್ಟು ವರ್ಷಗಳಿಂದ ಎಷ್ಟು ಕಡತಗಳನ್ನ ಈ ಸಿಬ್ಬಂದಿ ಬಾಕಿ ಉಳಿಸ್ಕೊಂಡಿದ್ರು ಅಂತ ಹೇಳಿ? ವಿಜಯ, ಶಿವಮೊಗ್ಗದ ಡಿಆರ್ ಗ್ರೌಂಡ್ ಅಲ್ಲಿ ನಿನ್ನೆ ಸಂಜೆ ಶಿವಮೊಗ್ಗದ ಸಂಬಂಧಪಟ್ಟಂತ ಶಿವಮೊಗ್ಗ ತಾಲೂಕಿನ 4 ಠಾಣೆ ಅಂದ್ರೆ ಸೈಬರ್ ಸ್ಟೇಷನ್, ಕೋಟೆ ಸ್ಟೇಷನ್, ಜಯನಗರ ಮತ್ತೆ ಕುಂಸಿ ಅಂತ 4 ಪೊಲೀಸ್ ಸ್ಟೇಷನ್ ನ ಸುಮಾರು 15ಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ, ಮಹಿಳಾ ಪೊಲೀಸ್ ಮತ್ತೆ ಪುರುಷ ಪೊಲೀಸ್, ಅದು ಹೆಡ್ ಕಾನ್ಸ್ಟೇಬಲ್ ಇಂದ ಹಿಡಿದ್ಬಿಟ್ಟು ASI ತನಕ ಇರುವಂತಹ ಒಂದು 3 ಹಂತದಲ್ಲಿರುವಂತಹ ಪೊಲೀಸರಿಗೆ ಶಿಕ್ಷೆ ಕೊಟ್ಟಿರುವಂತದ್ದು. ಕಾರಣ ಏನು ಅಂತಂದ್ರೆ 2014ರಿಂದ 2024 ಸುಮಾರು 10 ವರ್ಷಗಳಿಂದ ಕೆಲವೊಂದು ಕಡತಗಳನ್ನ ವಿಲೆ ಮಾಡದೆ ಬಾಕಿ ಇಳಿಸ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಅಂತ. ಆದ್ರೆ ಇಲ್ಲಿ ಶಿಕ್ಷೆ ಅನುಭವಿಸ್ತಿರುವಂತಹ ಅಂದ್ರು ಪೊಲೀಸ್ ಅಹವಾಲು ಏನು ಅಂತಂದ್ರೆ, ನಾವು ಆಯಾ ಠಾಣೆಗಳಿಗೆ ಹೋಗಿ ಕೇವಲ 2 ವರ್ಷ ಆಗಿದೆ, ಇದು 8-10 ವರ್ಷಗಳಿಂದ ಬಾಕಿ ಇರುವಂತಹ ಕಡತಗಳು, ಅದಕ್ಕೆ ನಾವು ಜವಾಬ್ದಾರಲ್ಲ. ಇದಕ್ಕೆ ಹಿಂದಿನವರು ಏನು ಉಳಿಸ್ಕೊಂಡು ಹೋಗಿದ್ರು ಅವರು ಅದಕ್ಕೆ ಕಾರಣರಾಗಿರ್ತಾರೆ. ಆದ್ರೆ ಈಗ ಪ್ರಸನ್ನ, ಚಾರ್ಜ್ ಹೊಸದಾಗಿ ಬಂದವರು ಚಾರ್ಜ್ ತೆಗೆದುಕೊಳ್ಬೇಕಾದ್ರೇನೆ ರೂಲ್ಸ್ ಪ್ರಕಾರ ಹಳೆ ಕಡತಗಳನ್ನ ಯಾರು ಅಲ್ಲಿರುವಂತಹ ಸಿಬ್ಬಂದಿ ಇರ್ತಾರೆ ಆ ಚಾರ್ಜ್ ಅನ್ನು ಇವ್ರಿಗೆ ಕೊಟ್ಟು ಹೋಗಿರ್ತಾರಲ್ಲ, ಅಲ್ಲಿಗೆ ಜವಾಬ್ದಾರಿ ಇವರೇ ಆಗ್ತಾರಲ್ವಾ ಪ್ರಸನ್ನ? ಜವಾಬ್ದಾರಿ ಅವರೇ ಆಗ್ತಾರೆ. ಆದ್ರೆ ಆಯಾ ಸಂದರ್ಭದಲ್ಲಿ ಆಯಾ ಕೆಲಸಗಳನ್ನ ಮಾಡ್ಬೇಕು. ನಿಗದಿತ ಒಳಗಡೆ ಒಂದು ಕಡತ ವಿಲೇವರಿಗೆ ಇಷ್ಟೊಂದು ಅವಕಾಶ ಅಂತ ಒಂದು ಟೈಮ್ ಅಂತ ಇರುತ್ತೆ. ಆ ಟೈಮಲ್ಲಿ ಕೆಲವೊಂದು ಕಡತಗಳನ್ನ ವಿಲೆ ಮಾಡಬೇಕಾಗುತ್ತೆ. ಆ ವಿಲೆ ಮಾಡದಿದ್ದಾಗ ಆಯಾ ಸಿಬ್ಬಂದಿಗಳನ್ನು ಸಂಬಂಧಪಟ್ಟಂತರ ಮೇಲೆ ಕ್ರಮ ಆಗ್ಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ನಮಗೆ ಶಿಕ್ಷೆ ವಿಧಿಸಿರೋದಂತೂ ಎಷ್ಟು ಸರಿ? ಆದ್ರೂ ಈ ಒಂದು ಸಂದರ್ಭದಲ್ಲಿ ನಾವು ಈಗ 40, 45, 50 ವರ್ಷ ವಯಸ್ಸಲ್ಲಿ ಈ ತರ ರೌಂಡ್ ಹಾಕುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ನಾವು ಮಾಡಿದ ಕೆಲಸ ಆದ್ರೆ ನಾವು ನಮಗೆ ಉತ್ತರ ಹೇಳ್ಬೋದು. ಆದ್ರೆ ಹಿಂದಿನವರು ಮಾಡಿದ ತಪ್ಪಿಗೆ ನಮ್ಮನ್ನು ಹೊಣೆಗಾರ ಮಾಡುವಂಥದ್ದು, ಎತ್ತಿಗೆ ಬರೆ ಬಂದ್ರೆ ಎಡದೆ ಎತ್ತಿ ತಪ್ಪು ಮಾಡಿದ್ರೆ ಬಲೆ ಎತ್ತಿ ಹೊಡೆಯುವಂಥದ್ದು, ಇದೆಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ಅವರು ಪ್ರಶ್ನೆ ಮಾಡಿರುವಂಥದ್ದು. ಮತ್ತೆ ಇದು ಇಲಾಖೆಯಲ್ಲಿ ಕೆಲವು ಸಿಬ್ಬಂದಿಗಳಿಗೆ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಶಿವಮೊಗ್ಗ ಎಸ್ಪಿ ತೆಗೆದುಕೊಂಡಿರುವಂತಹ ಈ ಕ್ರಮ, ಯಾರು ಕಡತವನ್ನ ವಿಲೇವಾರಿ ಮಾಡ್ತಾ ಇರುವ ಸಿಬ್ಬಂದಿ ಅವರಿಗೆ ಓಟದ ಶಿಕ್ಷೆಯನ್ನ ನೀಡಿರುವಂತಹ ಕ್ರಮ ಸದ್ಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.